ಏಕಶ್ರೇಣಿ ಏಕ ಪಿಂಚಣಿಗೆ ಗ್ರೀನ್ ಸಿಗ್ನಲ್ ನ್ಯೂಸ್ ಆರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದ್ರೂ ಕೂಡ ಇಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾದ್ರೆ ಯಾವ ರೀತಿಯ ಯೋಜನೆಗೆ ಕೇಂದ್ರ ಸರ್ಕಾರ ಅಸ್ತು ಅಂದಿದೆ ಅನ್ನೋದು ಈಗ ಪ್ರಶ್ನೆಯಾಗಿ ಕಾಡ್ತಾ ಇರುವಂತಹದ್ದು. ನಮ್ಮ IAS ಅಧಿಕಾರಿಗಳು ಅಥವಾ ರಾಜಕಾರಣಿಗಳ ವಿಷಯಕ್ಕೆ ಬರೋದಾದ್ರೆ ಆ ಒಂದು ವೇತನ ಪರಿಷ್ಕೃತವಾಗ್ತಾನೆ ಇರುತ್ತೆ, ಯಾವುದೇ ಸಮಸ್ಯೆ ಇಲ್ಲದೆ. ಆದ್ರೆ ಯೋಧರ ವಿಷಯಕ್ಕೆ ಬರೋದಾದ್ರೆ ಹಲವು ಗೊಂದಲಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ, ಹಲವು ಗೊಂದಲಗಳು ಇಲ್ಲಿ ಸೃಷ್ಟಿಯಾಗಿದೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗೂ ಪ್ರತಿ ವರ್ಷವೂ ಕೂಡ ಇದರ ಪರಿಷ್ಕರಣೆಯನ್ನ ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ 5 ವರ್ಷಗಳಿಗೆ ಒಮ್ಮೆ ಪರಿಷ್ಕರಣೆ ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನ ಹೇಳಿದೆ. ಇದು ಕೂಡ ನಿವೃತ್ತ ಯೋಧರ ಆಕ್ರೋಶಕ್ಕೆ ಕಾರಣವಾಗಿರುವಂತಹದ್ದು, ಅಸಮಾಧಾನಕ್ಕೆ ಕಾರಣವಾಗಿರುವಂತಹದ್ದು. ಶಕುಂತಲಾ ಅವರೇ, ಈಗಾಗಲೇ ಹೇಳಿದೆ IAS ಅಧಿಕಾರಿಗಳಾಗಲಿ ಅಥವಾ ರಾಜಕಾರಣಿಗಳ ವೇತನಕ್ಕೆ ಬರೋದಾದ್ರೆ ಅಷ್ಟರ ಮಟ್ಟಿಗಿನ ವಿರೋಧಗಳೇನು ವ್ಯಕ್ತವಾಗುವುದಿಲ್ಲ. ಸೊ ನಾವು ಬೇರೆ ಕಂಟ್ರಿನಲ್ಲಿ ಎಲ್ಲ ನೋಡಿದರೆ ಆರ್ಮ್ಡ್ ಸರ್ವಿಸಸ್, ನಮ್ಮ ಡಿಫೆನ್ಸ್ ಸರ್ವಿಸಸ್ ಫಸ್ಟು ಪಿರಮಿಡ್ನಲ್ಲಿ ಫಸ್ಟ್ ಅದೇ ಬರುತ್ತೆ. ಮೊದಲ ಆದ್ಯತೆ ಅವರಿಗೆ, ಫಸ್ಟ್ ಅವ್ರದ್ದೇ ಹೈಯೆಸ್ಟ್ ಪೇ ಇರುತ್ತೆ. ಅವ್ರಿಗೇನೆ ಎಲ್ಲ ಏನು ಬಹುಮಾನ ಏನು ಕೊಡಬೇಕೋ ಅದೆಲ್ಲ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೇರೆ ಕಂಟ್ರೀಸ್ನಲ್ಲಿ ಹೋಗುವಾಗ ಒಂದು ಆಫೀಸರು ಇಲ್ಲ ಸೋಲ್ಜರ್ ಹೋಗುವಾಗ ಅವರಿಗೆ ಎಕ್ಸ್ಟ್ರಾ 10 kgs ಆಫ್ ಲಗೇಜ್ ಅಲೌಡ್, ಹಾಗೆ ಅಂತ ಅವ್ರದ್ದು ಏರ್ ಸರ್ವಿಸಸ್ ವಿಂಗ್ಸ್ ಹಾಗೆ ಇರುತ್ತೆ. ಮತ್ತು ಬೇರೆ ಎಲ್ಲ ಸರ್ವಿಸಸ್ನಲ್ಲಿ ಅವ್ರಿಗೆ ತುಂಬ ರೆಸ್ಪೆಕ್ಟು ಅದೆಲ್ಲ ಇದೆ. ಬಟ್ ಇಲ್ಲಿ ಇಂಡಿಯಾದಲ್ಲೇ ನಾವು ಲೋವೆಸ್ಟ್ ಪೇಯ್ಡ್ ಸರ್ವಿಸಸ್ ಅಂತ ನಾವು ಬಂದಿದ್ದೀವಿ. ಪ್ಲಸ್ ಬೇರೆ ಯಾವ ಕಂಟ್ರಿನಲ್ಲಿಯೂ IAS, IRS, IPS ಇದೆಲ್ಲ ಕಂಪ್ಯಾರಿಸನೇ ಇಲ್ಲ. ಅವ್ರದ್ದು ಸರ್ವಿಸಸ್ ಟೋಟಲಿ ಬೇರೆ, ಅವ್ರದ್ದು ರೂಲ್ಸ್ ಎಲ್ಲ ಬೇರೆ ಇರುತ್ತೆ. ಬಟ್ ನಾವೇ ಇಲ್ಲಿ ಲಿಟ್ರಲಿ ಬೆಗ್ ಮಾಡಬೇಕು. ನಮ್ಮದು ಏನು ಡ್ಯೂವೋ ಅದು ಜರ್ನಲ್ ಸತ್ಬೀರ್ ಎಷ್ಟು ಡೈಲಿ ಅವ್ರು ಹೇಳ್ತಾ ಇದ್ದಾರೆ, ನೀವು ಕೊಡೋದು ನಮ್ಗೆ ಏನು ಭಿಕ್ಷೆ ಅಲ್ಲ, ಅದು ನಮ್ಮದು ರೈಟು, ನೀವು ಅದು ಕೊಡಲೇಬೇಕು ಅಂತ. 40 ವರ್ಷದಿಂದ ನಾವು ಪೇಷಂಟ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ನೀವು ಇವಾಗ ಅದನ್ನು ನೋಡಿ ಅದು ಏನಂತ ನಮಗೆ ಸ್ಯಾಂಕ್ಷನ್ ಮಾಡಲೇಬೇಕು ಅಂತ ಅವ್ರು ಹೇಳುವಾಗ ನಾವು ಸರ್ವಿಸಸ್ನಲ್ಲಿ, ನನ್ನ ಮಗನೂ ಸರ್ವಿಸಸ್ನಲ್ಲಿ ಜಾಯಿನ್ ಮಾಡಿದ್ದಾನೆ, ನನಗೆ ತುಂಬ ನಾಚಿಕೆ ಆಗುತ್ತೆ. ಏನು ಇಷ್ಟು ಹೇಳಿನೂ ನಿಮಗೆ ಎಷ್ಟು ಪೀಸ್ಫುಲ್ ಆಗಿ ನಾವು ಮಾರ್ಚ್ ಮಾಡ್ತಾ ಇದ್ದೀವಿ, ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇಷ್ಟು ಹೇಳಿನೂ ರಕ್ಷಾ ಮಂತ್ರಿ ಅವರು, ಮನೋಹರ್ ಪಾರಿಕರ್ ಅವರು, PMO ಆಫೀಸ್ನಲ್ಲಿ ಯಾರು ಏನು ಸರಿ ಅದನ್ನು ಅರ್ಥ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಮುಂದುವರಿಸ್ತಾ ಇಲ್ಲ ಅಂತ ನನಗೆ ತುಂಬ ಬೇಜಾರಾಗ್ತದೆ. ಎಸ್ ಮುರಳಿಯವರೇ, ನಿರ್ಧಾರಗಳೇನು ಹೊರಬೀಳುತ್ತವೆ ಅದರಲ್ಲಿ ನಿವೃತ್ತ ಯೋಧರ ಇನ್ವಾಲ್ವ್ಮೆಂಟೇ ಇಲ್ಲದೆ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ ಅನ್ನೋದು ಕೂಡ ಒಂದು ಅಸಮಾಧಾನದ ಮಾತು. ಇಲ್ಲ, ಅದು ಅಷ್ಟು ಸತ್ಯ ಅಲ್ಲ ಅನ್ಸುತ್ತಂಗೆ. ಯಾಕೆಂದ್ರೆ ಬೇಕಾದಷ್ಟು ಸಾರಿ ನಿವೃತ್ತ ಯೋಧರು ಅವರ ಒಂದು ಡೆಲಿಗೇಷನ್ ಹೋಗಿ ರಕ್ಷಾ ಮಂತ್ರಿಗಳ ಜೊತೆ ಮಾತಾಡಿದೆ, PMO ಜೊತೆ ಮಾತಾಡಿದೆ. ಆಮೇಲೆ ಬೇಕಾದಷ್ಟು ಈಗ ನಿವೃತ್ತ ಅಧ್ಯಕ್ಷರು, ಸೇನಾಧ್ಯಕ್ಷರು ಅಥವಾ ವಾಯುಸೇನಾ ಅಧ್ಯಕ್ಷರು ಅವರು ಇದನ್ನ ಪ್ರಧಾನಮಂತ್ರಿಗಳಿಗೆ ಆಮೇಲೆ ಅಧ್ಯಕ್ಷರಿಗೆ ನಮ್ಮ ರಾಷ್ಟ್ರಪತಿಗಳಿಗೆ ಕಾಗದ ಬರೆದಿದ್ದಾರೆ. ಅವರು ಮೀಡಿಯೇಟ್ ಮಾಡಕ್ಕೆ ಅದು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಬೇಕಾದಷ್ಟು ಪ್ರಯತ್ನಗಳಾಗಿದೆ. ಇದನ್ನ ಸರ್ಕಾರಕ್ಕೆ, PMOಗೆ ಆಮೇಲೆ IAS ಇದನ್ನ ಆಫೀಸರ್ಸ್ಗೆಲ್ಲ ಹೇಳಾಗಿದೆ. ನಮಗೇನು ಬೇಕು, ನಮಗೆ ಇದು ಕೋಶಾರಿ ಕಮಿಟಿ ರೆಕಮೆಂಡೇಶನ್ ಪ್ರಕಾರ 2009ನೇ ಇಸುವಿನಲ್ಲಿ ನೀವು ರಾಜ್ಯಸಭೆಯಲ್ಲಿ ಆಮೇಲೆ ಲೋಕಸಭೆಯಲ್ಲಿ ಟೇಬಲ್ ಮಾಡಿ ಒಪ್ಕೊಂಡಿದ್ದೀರಾ. ಈಗೇನ್ ಮತ್ತೆ ಈಗ ನೀವು ಅದನ್ನ ಯಾಕೆ ಹಾಗಾದ್ರೆ ಅದನ್ನ ಗಣನೆಗೆ ತಗೊಳ್ತಾ ಇಲ್ಲ ಅಂತ ಹೇಳ್ತೀವಿ? ಅದು ಯಾತಕ್ಕೆ ಗಣನೆ ತಗೋತಾ ಇಲ್ಲ ಅಂತಂದ್ರೆ, ಕೆಲವು ವಿಷಯಗಳನ್ನ ನಮ್ಮ ಅಭಿಪ್ರಾಯ ಪ್ರಕಾರ, ನಮಗೆ ಕೇಳಿ ಬಂದಿರೋ ಪ್ರಕಾರ ತಪ್ಪಾಗಿ ಇವರು ಈ IAS ಲಾಬಿ ರಕ್ಷಾ ಮಂತ್ರಿಗಳಿಗೆ, ಆಮೇಲೆ ಇವರಿಗೆ ವಿತ್ತ ಮಂತ್ರಿಗಳಿಗೆ, ಆಮೇಲೆ PMOಗೆ ಹೇಳ್ತಾ ಇದ್ದಾರೆ ಎನ್ನುವಂತಹ ಒಂದು ಮಾತು ಕೇಳಿ ಬಂದಿದೆ. ಇದರಲ್ಲಿ ನೋಡಿ, ಒಂದು ವಿಷಯ ನಾನು ಹೇಳಲೇಬೇಕು. ಕೇಂದ್ರ ಸರ್ಕಾರ ಅವರು ದೇ ಹ್ಯಾವ್ ಬಿನ್ ಪ್ರೋಆಕ್ಟಿವ್. ಪಾಪ ಅವರು ಕಷ್ಟಪಟ್ಟಿದ್ದಾರೆ, 15 ತಿಂಗಳಲ್ಲೇ ಮಾಡಿ ತೋರಿಸಿದ್ದಾರೆ, ಅವ್ರು ಹೇಳಿದ್ದನ್ನ ಮಾಡಿ ತೋರಿಸಿದ್ದಾರೆ. ಆದರೆ ಅವ್ರಿಗೆ ಮುಂದೆ ಒಂದು ಸ್ಟೆಪ್ ತಗೊಳಕ್ಕೆ IAS ಲಾಬಿ ಬಿಡ್ತಾ ಇಲ್ಲ. ನಾವು ಮೊದಲನೇ ದಿವಸದಲ್ಲಿ ಇದನ್ನೇ ಹೇಳ್ತಾ ಇದ್ದೀವಿ, ಇವರು ಪ್ರಧಾನಮಂತ್ರಿಗಳಿಗೆ ಮತ್ತೆ ಬೇರೆಯವರಿಗೆ. ಮೊನ್ನೆ ಒಂದು ಎಲ್ಲ ನಿವೃತ್ತ ಯೋಧರು ಇವರೇ ರಾಷ್ಟ್ರಪತಿಗಳು ಒಂದು ಕಾಗದ ಬರೆದಿದ್ದಾರೆ, ದಯವಿಟ್ಟು ತಾವು ಇದರಲ್ಲಿ ಮಧ್ಯದಲ್ಲಿ ಪ್ರವೇಶ ಮಾಡಿ ನೀವು ಸರ್ಕಾರಕ್ಕೆ ಹೇಳಿ, ಯಾಕೆಂದ್ರೆ ಅವ್ರಿಗೆಲ್ಲ ತಪ್ಪು ಇನ್ಫಾರ್ಮೇಶನ್ ಹೋಗ್ತಾ ಇದೆ. ಆದರೆ ಒಂದು ವಿಷಯ ಹೇಳಲೇಬೇಕು, ಕಳೆದ 42 ವರ್ಷದಿಂದ ನಡೀತಿರುವಂತಹ ಅನ್ಯಾಯ
ಈ ಸರ್ಕಾರ ಸರಿ ಮಾಡಕ್ಕೆ ಮುಂದೆ ಬಂದಿದೆ. ಅದನ್ನ ಅವ್ರಿಗೆ ನಾವು ಕೊಡಲೇಬೇಕು. ಹಾಗಾದ್ರೆ ಆಗಬೇಕಾಗಿರೋದು ಏನು ಸರ್? ಈಗ ಆಗಿರುವಂತಹ ಹಲವು ಕನ್ಫ್ಯೂಷನ್ಗಳಿಗೆ ತೆರೆ ಎಳೆಯೋದು ಹೇಗೆ? ಹಾಗಾದ್ರೆ ಅದನ್ನ ಒಂದೇ ಒಂದು ಇದಕ್ಕೆ ಈ ಸಮಸ್ಯೆಗೆ ಸಮಾಧಾನ ಒಂದೇ ಒಂದು ನೋಡಿ, ಪ್ರತಿಭಟನೆ ಮುಂದುವರಿಸೋದ್ರಲ್ಲಿ ಅರ್ಥವೇ ಇಲ್ಲ. ಈಗ